ಪುರಸಭೆ ಕಾರ್ಯಾಲಯ ಮುನವಳ್ಳಿ 13ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಜ್ಯೋತಿ ಬೆಳಗಿಸೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಶಾಸಕ ವಿಶ್ವಾಸ್ ವೈದ್ಯ. ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ 7,000 ರೂಪಾಯಿ ಚೆಕ್ ವಿತರಣೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ವಿಶ್ವಾಸ್ ವೈದ್ಯ ಶಾಸಕರು ಸವದತ್ತಿ. ಇನ್ನು ನೂತನ ಪುರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನ. ಎಲ್ಲ ಪುರಸಭೆ ಸದಸ್ಯರು, ಹಿರಿಯರು, ಗಣ್ಯರು ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿ ಸಿಬ್ಬಂದಿ ವರ್ಗ, ಮುನವಳ್ಳಿಯ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತೆಯರು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ, ಸವದತ್ತಿ. ನಮ್ಮ ಪುರಸಭೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ವಿ. ಬಾಳಿರವರೇ, ಉಪಾಧ್ಯಕ್ಷರಿರ್ತಕ್ಕಂಥ ಶ್ರೀಮತಿ ಕಾಸವ್ವ ಹಿರೇಮೇತ್ರಿ ಅವರೇ, ತಾಲೂಕಿನ TAPCLS ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಎಲ್ಗಾರ್ ಅವರೇ, APMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರನಾಥ್ ಜಂಬ್ರಿ ಅವರೇ, SPJG ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ RM ಗೋಪಶೆಟ್ಟಿ ಅವರೇ, ಸದಸ್ಯರಾಗಿರ್ತಕ್ಕಂಥ ಕರಿಕಟ್ಟಿ ಅವರೇ, ವಟ್ನಾಳ್ ಅವರೇ, ಮುಖಂಡರಾಗಿರ್ತಕ್ಕಂಥ ಬೈರಕದಾರ್ ಅವರೇ, ಡಾಕ್ಟರ್ ದಂಡಿಗಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಗಣ್ಯರಾಗಿರ್ತಕ್ಕಂಥ ಕಿತ್ತೂರ್ ಅವರೇ, ಶ್ರೀ ನಾಗಪ್ಪ ಕಾಮನ್ ಅವರೇ, ನಮ್ಮ ಸದಸ್ಯರಾಗಿರ್ತಕ್ಕಂಥ ನೆಗಿನಾಳ್ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ಮುಖಂಡರೇ, ಇಲ್ಲಿ ನೆರವೇರ್ತಕ್ಕಂಥ ನಗರದ ಗಣ್ಯರೇ, ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಪತ್ರಿಕಾ ಮಿತ್ರರೇ, ನನ್ನ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ 13ನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸತತ 13 ವರ್ಷಗಳಿಂದ ಪೌರ ಕಾರ್ಮಿಕರು ಮಾಡುವ ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ಕೆಲಸ ಪ್ರಾರಂಭ ಮಾಡಿ, ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಯಾವತ್ತೂ ತಮ್ಮ ನಗರವನ್ನು ಸ್ವಚ್ಛತೆಯನ್ನು ಇಡಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಯುವಂಥವ್ರು ಹೇಳೋದಿದ್ರೆ ಅದು ಪೌರ ಕಾರ್ಮಿಕರು ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕು. ಇವತ್ತು ಪೌರ ಕಾರ್ಮಿಕರು ತಾವು ಏನೋ ಒಂದು ಈ ಸ್ವಚ್ಛತೆಯನ್ನು ಇಡುವುದರಿಂದ ಎಲ್ಲರೂ ಈ ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್ ತಡೆಗಟ್ಟು ಹಾಕೋದ್ರಿಂದ ಮುಖಾಂತರ ಎಲ್ಲರೂ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಪೌರ ಕಾರ್ಮಿಕರು ತಾವು ಏನು ತಮ್ಮ ಜೀವನವನ್ನು ತಾವು ಕಂಡಿದ್ದೀರಿ, ನಿಮ್ಮ ಮುಂದಿನ ಪೀಳಿಗೆ ಆಗಿರುವಂಥ ತಮ್ಮ ಮಕ್ಕಳನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.